ನಗರ ವ್ಯಾಪ್ತಿಯಲ್ಲಿ ನಿರ್ಮಾಣ ಆಗ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಗೌರಿಬಿದನೂರು ಚಿಕ್ಕಬಳ್ಳಾಪುರ ರಸ್ತೆಯ ಈ ಒಂದು ಮೇಲ್ಸೇತುವೆ ಉತ್ತರ ಪಿನಾಕಿನಿ ನದಿಗೆ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಒಂದು ಮೇಲ್ಸೇತುವೆ ಕಾಮಗಾರಿ ಕಳೆದ ಸುಮಾರು 1 ವರ್ಷಕ್ಕೂ ಮೇಲ್ಪಟ್ಟು ಈ ಕಾಮಗಾರಿ ಆರಂಭ ಆದರೂ ಕೂಡ ಈವರೆಗೂ ಕೂಡ ಪೂರ್ಣಗೊಂಡಿಲ್ಲ. ಇದು ನಿಜಕ್ಕೂ ಕೂಡ ಗುತ್ತಿಗೆದಾರ ಹಾಗೂ ಇಲಾಖೆಯ ಒಂದು ದೊಡ್ಡ ನಿರ್ಲಕ್ಷ್ಯ. ಇದು ಈ ಬೇಜವಾಬ್ದಾರಿತನ ಹೇಗಿದೆ ಅಂತ ಹೇಳಿದ್ರೆ, ಉತ್ತರ ಪಿನಾಕಿನಿ ನದಿ ಏನಾದ್ರೂ ರಭಸದಿಂದ ಹರಿದ ಪಕ್ಷದಲ್ಲಿ ಈ ಮೇಲ್ಸೇತುವೆ ನಿರ್ಮಾಣ ಆಗ್ತಕ್ಕಂಥ ಅದರ ಮೇಲೆ ನೀರು ಹರಿದ್ರೆ ಗೌರಿಬಿದನೂರು ಈ ರಸ್ತೆ ಸಂಪೂರ್ಣ ದಿಗ್ಬಂಧನ ಆಗುತ್ತದೆ. ನೀರಿನಿಂದ ಈ ದಿಗ್ಬಂಧನ ಆಗಿರ್ತಕ್ಕಂಥ ರಸ್ತೆಗೆ ಯಾರು ಹೊಣೆಗಾರರಾಗ್ತಾರೆ? ರಾಷ್ಟ್ರೀಯ ಹೆದ್ದಾರಿ ಹೊಣೆಗಾರರಾಗ್ತಾರೋ ಅಥವಾ ಸರ್ಕಾರ ಹೊಣೆಗಾರರಾಗ್ತಾರ? ಇವತ್ತಿನ ಈ ಪರಿಸ್ಥಿತಿಯನ್ನು ನೋಡಿಕೊಂಡು ಸುಮ್ಮನೆ ಇರ್ತಾಯಿಲ್ಲ ಜನ. ಇವತ್ತು ಈ ಕ್ಷೇತ್ರದ ಶಾಸಕರು ಗೌರವಾನ್ವಿತ ಶ್ರೀ ಕೆ ಎಚ್ ಪುಟ್ಟಸ್ವಾಮಿಗೌಡರು ಕೂಡ ತರಾತುರಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಒತ್ತಡವನ್ನು ಇಲಾಖೆ ಮೇಲೆ ಹೇರ್ತಾ ಇದ್ದಾರೆ. ಆದರೂ ಕೂಡ ಇಲಾಖೆಯ ಅಭಿಯಂತರರು ಮತ್ತು ಗುತ್ತಿಗೆದಾರ ತನ್ನ ದಿವ್ಯ ನಿರ್ಲಕ್ಷ್ಯವನ್ನು ಇಲ್ಲಿ ಸಾಕ್ಷಿಪಡಿಸ್ತಾ ಇದ್ದಾರೆ. ಈ ಒಂದು ಕಾಮಗಾರಿ ತುರ್ತಾಗಿ ಮಾಡದೇ ಇದ್ದ ಪಕ್ಷದಲ್ಲಿ ಈ ಭಾಗದ ಜನತೆ ಪ್ರತಿಭಟಿಸಬೇಕಾಗ್ತದೆ ಅಂತ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ವಾಹನ ಸವಾರರಂತೂ ಈ ಒಂದು ಭಾಗದಲ್ಲಿ ಸಂಚರಿಸಬೇಕಾದ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ನಿಜಕ್ಕೂ ಕೂಡ ತೀವ್ರವಾಗಿರ್ತಕ್ಕಂಥ ತೊಂದರೆ ಆಗ್ತಾಯಿದೆ. ಧೂಳು, ಆ ಧೂಳಿನ ಒಂದು ಪುಡಿ ಮುಖಕ್ಕೆಲ್ಲ ಹರಡಿ ವಾಹನ ಸಂಚಾರ ಮಾಡಬೇಕಾದ್ರೆ ತುಂಬ ಅಡೆತಡೆ ಆಗ್ತಾಯಿದೆ. ಈ ಅಡೆತಡೆ ಕೂಡ ಈ ದ್ವಿಚಕ್ರ ವಾಹನ ಸವಾರರಿಗೆ ಆಗ್ತಕ್ಕಂಥ ಸಮಸ್ಯೆ ಕೂಡ ಇವತ್ತು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸಂಪೂರ್ಣ ಜವಾಬ್ದಾರಿ ಆಗ್ತಾರೆ. ಇವರೇನಾದರೂ ಇದೇ ರೀತಿ ವಿಳಂಬ ಮುಂದುವರೆದ ಪಕ್ಷದಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ.